ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡ್ಯ ನೈಟ್ ರೋ ಮುಗ್ದಿದೆ ಅಂಡ್ ಒಂದೇ ಶೋ ಅಲ್ಲಿ ಚಾಂಪಿಯನ್ಶಿಪ್ ವಿಕೆಟ್ ಕೂಡ ಆಯಿತು, ಹೊಸ ಚಾಂಪಿಯನ್ಶಿಪ್ಗಳು ಕೂಡ ನೋಡೋದಕ್ಕೆ ಸಿಕ್ತು. ಏನೇನು ಮಾತಾಡ್ತಿದ್ದೀನಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲೇ ನಮಗೆ ರಿಯಾ ರಿಪ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ ಅಂಡ್ ಇವತ್ತು ಮಂಡ್ಯ ನೈಟ್ ರೋ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರ ಕೈಗೆ ಇಂಜುರಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ರಿಯಾ ರಿಪ್ಲಿ ಅವರು ಬರ್ತಾರೆ, ಸೈಡ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಇರ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಲಾಸ್ಟ್ ವೀಕ್ ಲಿವ್ ಮಾರ್ಗನ್ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅದರಿಂದ ನನ್ನ ಕೈಗೆ ಇಂಜುರಿ ಆಗಿರುತ್ತೆ ಅಂಡ್ ಇದರಿಂದ ನಾನು ಕೆಲವು ತಿಂಗಳುಗಳ ಕಾಲ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂಡ್ ಅದರಿಂದ ನಾನು ನನ್ನ ಚಾಂಪಿಯನ್ಶಿಪ್ ನ ಬಿಡಬೇಕು ಅಂತಾನು ಕೂಡ ಹೇಳ್ತಾ ಇದ್ದಾರೆ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ. ಅದಕ್ಕೆ ಕ್ರೌಡ್ ಬುಲ್ಶಿಟ್ ಅನ್ನೋ ಒಂದು ಚಾನ್ಸ್ ನ ಮಾಡುತ್ತೆ. ಇದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಅದನ್ನ ಅಗ್ರಿ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಚಾಂಪಿಯನ್ಶಿಪ್ ನ ಕೆಳಗಡೆ ಇಟ್ಬಿಟ್ಟು ಲಿವ್ ಮಾರ್ಗನ್ ಅವ್ರನ್ನ ಕವರ್ಡ್ ಅಂತ ಕರೆದ್ಬಿಟ್ಟು ಇದು ಒಂದು ವಾರ್ನಿಂಗ್ ಅಷ್ಟೇ, ನಾನು ನನ್ನ ಚಾಂಪಿಯನ್ಶಿಪ್ ನ ಕೈ ಬಿಡ್ತಾ ಇದ್ದೀನಿ, ಬಟ್ ಯಾವತ್ತೂ ಅದನ್ನ ಸೋತಿಲ್ಲ. ಸೊ ಈ ಒಂದು ಚಾಂಪಿಯನ್ಶಿಪ್ ನ ಯಾರೇ ಗೆದ್ರು ಕೂಡ ಅವರಿಗೆ ಒಂದು ವಾರ್ನಿಂಗ್ ಏನಪ್ಪಾ ಅಂದ್ರೆ, ನಾನು ಮತ್ತೆ ರಿಟರ್ನ್ ಆದ್ಮೇಲೆ ಅವ್ರ ಮೇಲೆ ಡೈರೆಕ್ಟ್ ಆಗಿ ಬರ್ತೀನಿ ಅಂಡ್ ನಾನು ಅವರ ರಕ್ತಕ್ಕೋಸ್ಕರ ಬರ್ತೀನಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ. ಅಂಡ್ ಇವತ್ತು ಶೋ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ಚಾಂಪಿಯನ್ಶಿಪ್ ನ ವೆಕೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ಗೈಸ್, ನನಗಂತೂ ತುಂಬಾನೇ ಶಾಕಿಂಗ್ ಆಯಿತು. ನಮ್ಮ ಲಿವ್ ಮಾರ್ಗನ್ ಅವರು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಆ ಒಂದು ಮೂಮೆಂಟ್ ಅಲ್ಲಿ ರಿಯಲ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರಿಗೆ ಇಂಜುರಿ ಆಗಿದೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇರಲಿಲ್ಲ, ಅದಕ್ಕೆ ಅನ್ಸುತ್ತೆ ನನಗೆ ತುಂಬಾನೇ ಶಾಕ್ ಆಗಿದ್ದು. ಅಂಡ್ ಇವತ್ತು ಮಂಡ್ಯ ನೈಟ್ ರೋ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ವೆಕೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಅವ್ರನ್ನ ತಡಿತಾ ಇರ್ತಾರೆ ಅಂಡ್ ಚಿಕ್ಕದಾಗಿ ಇವರ ನಡುವೆ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಆದಷ್ಟು ಬೇಗ ಇವರಿಬ್ರನ್ನು ಕೂಡ ದೂರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಫೈನಲಿ ಒಂದು ಹಿಸ್ಟೋರಿಕಲ್ ಟೈಟಲ್ ರೈನ್ ಏನಿದೆ ನಮ್ಮ ರಿಯಾ ರಿಪ್ಲಿ ಮಾಮಿ ಅವ್ರದ್ದು, ಅದು ಇವತ್ತಿನ ಮಂಡ್ಯ ನೈಟ್ ರೋ ಅಲ್ಲಿ ಎಂಡ್ ಆಗಿದೆ. ಒಂದು ಇಂಜುರಿ ಕಾರಣದಿಂದಾಗಿ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ಚಾಂಪಿಯನ್ಶಿಪ್ ನ ಇವತ್ತು ಮಂಡ್ಯ ನೈಟ್ ರೋ ಅಲ್ಲಿ ಕೈ ಬಿಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಎಮೋಷನಲ್ ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ನ ಮೀಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ತಾರೆ, ನನಗೆ ಗೊತ್ತು ನೀನು ರಿಟರ್ನ್ ಆದ ಕೂಡಲೇ ಲಿವ್ ಮಾರ್ಗನ್ ಅವ್ರನ್ನ ಟಾರ್ಗೆಟ್ ಮಾಡ್ತೀಯಾ ಅಂತ, ಅಂಡ್ ನೀನು ರಿಟರ್ನ್ ಆದಾಗ ಇನ್ನು ಸಖತ್ತು ಬ್ಯಾಡ್ ಆಸ್ ಆಗಿರ್ತೀಯ, ನಿನ್ನ ರಿಟರ್ನ್ಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು, ಹೌದು ನಾನು ಅದೇ ರೀತಿ ಮಾಡ್ತೀನಿ ಅಂಡ್ ನಾನು ಇಲ್ಲದೆ ಇರೋ ಟೈಮಲ್ಲಿ ಜಡ್ಜ್ಮೆಂಟ್ ಡೇನ ನೀವೆಲ್ಲರೂ ಕೂಡ ಟಾಪ್ ಅಲ್ಲಿ ಇಟ್ಟಿರಿ ಅಂತ ಹೇಳೋಗ್ತಾರೆ. ಅಂಡ್ ಆ ಮೂಮೆಂಟ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲವ್ ಯು ಅಂತ ಹೇಳ್ತಾರೆ ಅಂಡ್ ಇವರ ನಡುವೆ ಲವ್ ಯು ಅನ್ನೋದು ಎಕ್ಸ್ಚೇಂಜ್ ಕೂಡ ಆಗುತ್ತೆ. ಸೊ ಒಂದು ಎಮೋಷನಲ್ ಮೂಮೆಂಟ್ ಇವರ ನಡುವೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಗೈಸ್, ಇನ್ ಮುಂದೆ ಕೆಲವು ತಿಂಗಳುಗಳ ಕಾಲ ನಮಗೆ ರಿಯಾ ರಿಪ್ಲಿ ಅವರು ನೋಡೋದಕ್ಕೆ ಸಿಗೋದಿಲ್ಲ. ಸೊ ಇನ್ನು ಕೆಲವು ತಿಂಗಳುಗಳ ಕಾಲ ನಾವು ಮಾಮಿ ಇಲ್ಲದ ಮಂಡ್ಯ ನೈಟ್ ರೋನ ಫೀಲ್ ಮಾಡಬೇಕು. ಇದಾದ್ಮೇಲೆ ನಮಗೆ ಐವರ್ ಹಾಗೆ CMS ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಫೈನಲಿ ಇವತ್ತು ಮಂಡ್ಯ ನೈಟ್ ರೋ ಅಲ್ಲಿ ನಮ್ಮ CMS ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಅವರ ಹಳೆ ಥೀಮ್ ಸಾಂಗ್ ಕೂಡ ವಾಪಸ್ ಬಂದಿದೆ ಅಂತಾನೆ ಹೇಳ್ಬೋದು. ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಅಂಡ್ ನಮ್ಮ CMS ಅವರು ಬರ್ತಾರೆ, ಚಿಕ್ಕದಾಗಿ ಮ್ಯಾಚ್ ಇರುತ್ತೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನಮ್ಮ CMS ಅವ್ರನ್ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ಅವರ ರೆಸ್ಸಲ್ ಮಾಡೋದನ್ನ ನೋಡಿ ಇನ್ನೂ ಖುಷಿ ಆಯ್ತು. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ CMS ಅವರು ತಮ್ಮ ಫಿನಿಶರ್ ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ ಐವರ್ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ದ ಗೇಮ್ ಟ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಗ್ತಾರೆ. ರಿಂಗ್ ಅಲ್ಲಿ ಈಗಾಗಲೇ ನಮ್ಮ ಆಡಮ್ ಪಿಯರ್ಸ್ ಅವರು ಇರ್ತಾರೆ ಅಂತಾನೆ ಹೇಳ್ಬಹುದು. ಸೊ ಸಿನಾರಿಯೋನ ನೋಡಿ ನಮಗೆ ಗೊತ್ತಾಗ್ತಾ ಇರುತ್ತೆ, ಇವತ್ತು ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಮ್ಮ ಟ್ರಿಪಲ್ ಎಚ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಟ್ರಿಪಲ್ ಎಚ್ ಅವರು ಬರ್ತಾರೆ ಅಂಡ್ ಎಲ್ಲರನ್ನು ಕೂಡ ನ್ಯೂ ಇಯರ್ ಆಗಿ ವೆಲ್ಕಮ್ ಮಾಡ್ತಾರೆ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ರಸಲ್ ಮೇನಿಯಾದಲ್ಲಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಸ್ ಬರೀ ಒಬ್ಬರೇ ಆಗಿ ಹೋಗಿದ್ರು, ಬಟ್ ರಸಲ್ ಮೇನಿಯಿಂದ ಹೊರಗಡೆ ಇಬ್ರು ಚಾಂಪಿಯನ್ಸ್ ಆಗಿ ಬಂದಿದ್ದಾರೆ ಅಂಡ್ ಇವತ್ತು ಮಿಸ್ ಆಗಿ ಆಡ್ರುತ್ ಅವರು ರಾ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಟ್ರಿಪಲ್ ಎಚ್ ಅವರು ಮಿಸ್ ಆಗಿ ಆಡ್ರುತ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅವರಿಬ್ರು ಕೂಡ ಬರ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ, ನೀವು ಈಗ ಈ ಒಂದು ಬ್ರ್ಯಾಂಡ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರಾ, ಬಟ್ ನೀವು ಈ ಒಂದು ಹೊಸ ಎರಾನ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಅದೇ ರೀತಿ ಚಾಂಪಿಯನ್ಸ್ ನೀವಾಗಬೇಕು. ಇನ್ಮೇಲಿಂದ ನೀವು ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಅಂತ ಕರೆಯಲ್ಪಡ್ತೀರಾ ಅಂಡ್ ನಿಮಗೆ ಈ ಒಂದು ಹೊಸ ಚಾಂಪಿಯನ್ಶಿಪ್ ನ ನಾನು ನೀಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ನಮ್ಮ ಟ್ರಿಪಲ್ ಎಚ್ ಅವರು ತೋರಿಸ್ತಾರೆ. ಲಿಟ್ರಲಿ ಗೈಸ್, ವಿಚಿತ್ರ ಅನ್ನಿಸ್ತು, ನಿಜವಾಗ್ಲೂ ವಿಚಿತ್ರ ಅನ್ನಿಸ್ತು. ವರ್ಲ್ಡ್ ಚಾಂಪಿಯನ್ಶಿಪ್ ರೀತಿಯೇ ಮಿನಿ ಚಾಂಪಿಯನ್ಶಿಪ್ನ ತಂದಿದ್ದಾರೆ ಅಂತ ಅನ್ನಿಸ್ತು. ನಿಮಗೆ ಯಾವ ರೀತಿ ಅನ್ನಿಸ್ತು ಈ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಪು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನಗಂತೂ ಡಿಫರೆಂಟೇ ಕಾಣಿಸ್ತಿಲ್ಲ.
ಈ ಕಡೆ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್, ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್, ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇವರ ನಡುವೆ ಕೆಲವೊಂದಷ್ಟು ಫನ್ನಿ ಥಿಂಗ್ಸ್ಗಳು ಕೂಡ ಎಕ್ಸ್ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನೋಡಿ ನಮ್ಮ ಆಟದವರು ಸಖತ್ತು ಎಕ್ಸೈಟೆಡ್ ಆಗ್ಬಿಡ್ತಾರೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಅರ್ಥನೇ ಆಗ್ತಿರೋದಿಲ್ಲ ಆಟದವರು ಏನ್ ಹೇಳ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ಮಿಸ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನ ಒಂದು ಫನ್ನಿ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಆಟದವರು ಟ್ರಿಪಲ್ ಎಚ್ ಅವ್ರನ್ನ ತಮಾಸೋ ಚಾಂಪ ಅಂತ ತಿಳ್ಕೊಂಡು, ಓಕೆ ಎಲ್ಲದೂ ಕೂಡ ಸರಿ, ಟ್ರಿಪಲ್ ಎಚ್ ಎಲ್ಲಿ ಅಂತ ಅವ್ರನ್ನೇ ಕೇಳ್ಬಿಡ್ತಾರೆ. ಅದು ಕೂಡ ಸಖತ್ತು ಫನ್ನಿ ಅನಿಸ್ತು. ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲಿದ್ರೆ ನನ್ನ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ನೀವ್ಯಾಕೆ ಬಾಸ್ನ ಹಂಗೆ ಹೋಗೋದಕ್ಕೆ ಬಿಟ್ರಿ ಅಂತ ಕೇಳ್ಬಿಟ್ಟು, ಈಗ ಇಲ್ಲೊಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ಆಗುತ್ತೆ ನಿಮ್ಮ ಚಾಂಪಿಯನ್ಶಿಪ್ಗೆ ಅಂತೇಳಿ ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ನು ಕೂಡ ಬುಕ್ ಮಾಡ್ತಾರೆ ಕ್ರೀಡ್ ಬ್ರದರ್ಸ್, ನ್ಯೂ ಡೇ ಅಂಡ್ DIY ಅವರ ನಡುವೆ. ಸೊ ಇದಾದ್ಮೇಲೆ ನಮಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಂಬರ್ 1 ಕಂಟೆಂಡರ್ಶಿಪ್ಗೆ. ಈ ಮ್ಯಾಚ್ ಕಡೆ ಬರೋದಾದ್ರೆ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅದ್ಭುತವಾದ ಮೂಮೆಂಟ್ಸ್ಗಳು ನಮಗೆ ಈ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ DIY ಅವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಈಗ ನಮ್ಮ DIY ಅವರು ಆಸಮ್ ಟ್ರೂತ್ ನ ಚಾಲೆಂಜ್ ಮಾಡ್ತಾರೆ ಅವರ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಗೆ. ಆನೆಸ್ಟ್ ಆಗಿ ಹೇಳಿ, ನಿಮ್ಮ ಒಪಿನಿಯನ್ ಈ ಒಂದು ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಸೈನ್ಸ್ ಬಗ್ಗೆ. ಇದಾದ್ಮೇಲೆ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಆಂಡ್ರಾದೆ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಮ್ಯಾಚ್ ಡೀಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಆಂಡ್ರಾದೆ ಅವರು ಗೆದ್ದಿದ್ದಾರೆ. ಆಂಡ್ರಾದೆ ಅವರು ಗೆದ್ದಾದ್ಮೇಲೆ ನಮ್ಮ JD ಮೆಕ್ಡೊನಾಗ್ ಅವರು ಬಂದ್ಬಿಟ್ಟು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ಆಂಡ್ರಾದೆ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ರಿಕೇಶಿ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇ ಉಸೋ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಅವ್ರ ಹತ್ರ ಪ್ರಶ್ನೆನ ಕೇಳಲಾಗುತ್ತೆ, ಬ್ಲಡ್ ಲೈನ್ ಸಿನಾರಿಯೋ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ. ಅದಕ್ಕೆ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ಬ್ಲಡ್ ಲೈನ್ ಅಲ್ಲಿ ಈಗ ಯಾರ್ಯಾರೋ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಅಂಡ್ ಈಗ ಅದು ತುಂಬಾನೇ ಡೇಂಜರಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಜಿಮ್ಮಿ ಉಸೋಗೆ ಹೇಳಿದ್ದೆ ಬಂದು ನನ್ನನ್ನು ಇಲ್ಲಿ ಜಾಯ್ನ್ ಆಗುವಂತ. ಓಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ ಬಿಟ್ರೆ ಇವತ್ತು ನಾನು ಫಿನ್ ಬ್ಯಾಲರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹುಮ್ಮಸ್ಸಲ್ಲಿ ನಮ್ಮ ಜೇ ಉಸೋ ಅವರು ಹೇಳಿ ಹೋಗ್ತಾರೆ. ಸೊ ಈಗಾಗಲೇ ಬೀಜನ ಬಿತ್ತೋದಕ್ಕೆ WWE ಅವರು ಪ್ಲಾನ್ ಮಾಡಿದ್ದಾರೆ ಜಿಮ್ಮಿ ಉಸೋ ಹಾಗೆ ಜೇ ಉಸೋ ಅವರ ಟ್ಯಾಗ್ ಟೀಮ್ ಹೊಂದಾಣಿಕೆಗೆ. ಇದಾದ್ಮೇಲೆ ನಮಗೆ ಲಿವ್ ಮಾರ್ಗನ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ, ಜನಗಳು ಈಗ ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ, ನನಗಂತೂ ಅರ್ಥ ಆಗ್ತಾ ಇಲ್ಲ ಅವರು ಯಾಕೆ ಕೋಪ ಮಾಡ್ಕೊಂಡಿಲ್ಲ ಅಂತ. ರಿಯಾ ರಿಪ್ಲಿ ಅವರು ನನ್ನನ್ನು ಕೂಡ ಇಂಜುರಿ ಮಾಡಿದ್ರು, ಆಗ ಎಲ್ಲಿ ಯಾಕೆ ಅವರು ರಿಯಾ ರಿಪ್ಲಿ ಅವರ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಸೊ ಈಗ ಅವರು ಸಿಂಪತಿ ತೋರಿಸ್ತಾ ಇದ್ದಾರೆ, ನಾನು ರಿಯಾ ರಿಪ್ಲಿ ಅವರ ಜೊತೆ ನನ್ನ ಸೇಡನ್ನ ತೀರಿಸ್ಕೊಂಡಿದ್ದೀನಿ, ಐ ಫಾರ್ ಎನ್ ಐ. ಅವರು ನನ್ನನ್ನು ಇಂಜುರಿ ಮಾಡಿದ್ರು ಅಂಡ್ ಅದಕ್ಕೆ ನಾನು ಕೂಡ ಅವ್ರನ್ನ ಇಂಜುರಿ ಮಾಡಿದ್ದೀನಿ ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಹೇಳಿದ್ದಾರೆ. ಒಂದು ರೀತಿ ಯೋಚನೆ ಮಾಡಿದ್ರೆ ನಿಜಾನೇ, ನಮ್ಮ ಲಿವ್ ಮಾರ್ಗನ್ ಅವರ ಮೇಲೆ ರಿಯಾ ರಿಪ್ಲಿ ಅವರು ಅಟ್ಯಾಕ್ ಮಾಡಿದ್ರು ಅಂಡ್ ಆಗ ಇವರಿಗೆ ಇಂಜುರಿ ಆಗಿತ್ತು. ಅಂಡ್ ಈಗ ನಮ್ಮ ಲಿವ್ ಮಾರ್ಗನ್ ಅವರು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಈಗ ಅವರಿಗೆ ಇಂಜುರಿ ಆಗಿದೆ. ಜನಗಳು ಯಾಕೆ ಲಿವ್ ಮಾರ್ಗನ್ ಅವ್ರನ್ನ ಹೇಟ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಲಿವ್ ಮಾರ್ಗನ್ ಅವರು ಚೆನ್ನಾಗಿರೋ ಕೆಲಸನೇ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಐ ಥಿಂಕ್ ನಮ್ಮ ಕೋಡಿ ರೋಡ್ಸ್ ಅವರ ಪ್ರೋಮೋ ಎಲ್ಲದೂ ಕೂಡ ಮುಗ್ದೋಗಿದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ಇವತ್ತು ಚಿಕ್ಕದಾಗಿ ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಅವರು ರಿಂಗಿಗೆ ಬರ್ತಾರೆ ಆಸ್ ಯೂಶುವಲ್, ವಾಟ್ ಯು ವಾಂಟ್ ಟಾಕ್ ಅಬೌಟ್ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಅವರು ರಾಕ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ರಾಕ್ ಅವರು ರೀಸೆಂಟ್ ಆಗಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಅದರಲ್ಲಿ ಅವರು ಹೇಳ್ತಾರೆ, ನನ್ನ ಇನ್ನ ಒಂದು ಮ್ಯಾಚ್ ಬಾಕಿ ಇದೆ ಅಂತ. ಆನೆಸ್ಟ್ ಆಗಿ ಹೇಳ್ತೀನಿ, ರಾಕ್ ಅವ್ರದ್ದು ಬರೀ ಒಂದೇ ಒಂದು ಮ್ಯಾಚ್ ಅಲ್ಲ, ಅವರ ಕರಿಯರ್ ಅಲ್ಲಿ ಇನ್ನು ತುಂಬಾ ಮ್ಯಾಚಸ್ಗಳನ್ನ ಅವರು ಆಡ್ಬೋದು. ಅದಾದ್ಮೇಲೆ ಅವರು ಹೇಳ್ತಾರೆ, ಅವರು ನನಗೆ ರಕ್ತ ಬರೆಸ್ತಾರೆ ಅಂತ. ರಾಕ್, ನೀನು ನನಗೆ ರಕ್ತ ಬರೆಸ್ಬೋದು, ಬಟ್ ನನಗೇನಾದರೂ ರಕ್ತ ಬಂದರೆ ನಾನು ನಿನಗೂ ಕೂಡ ರಕ್ತ ಬರೆಸ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಇದಾದ್ಮೇಲೆ ಅವರು ಸ್ಮ್ಯಾಕ್ ಡೌನ್ ಬಗ್ಗೆನೂ ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಸ್ಮ್ಯಾಕ್ ಡೌನ್ನ ಸೂಪರ್ ಸ್ಟಾರು, ಬಟ್ ಆಡಮ್ ಪಿಯರ್ಸ್ ಅವರು ನನಗೆ ಮಂಡ್ಯ ನೈಟ್ ರಾಗೂ ಕೂಡ ಬರೋದಕ್ಕೆ ಅಧಿಕಾರನ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಮ್ಯಾಕ್ ಡೌನ್ ಅಲ್ಲಿ ಬ್ಲಡ್ ಲೈನ್ ವಿಚಾರ ಸಖತ್ತು ತಲೆ ಕೆಡ್ತಾ ಇದೆ. ಈಗ ಟಾಮಾ ಟೋಂಗಾ ಅವರು ಬೇರೆ ಬಂದ್ಬಿಟ್ಟು ಇಲ್ಲಿ ಬ್ಲಡ್ ಲೈನ್ಗೆ ಜಾಯ್ನ್ ಆಗಿದ್ದಾರೆ. ಅಂಡ್ ಅದು ಟ್ರೈಬಲ್ ಚೀಫ್ ಇಂದ ಬಂದಿರ್ತ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ರೋಮನ್ ರೈನ್ಸ್ ಸ್ಮ್ಯಾಕ್ ಡೌನ್ ಅಲ್ಲೇ ಇರಲಿಲ್ಲ. ಏನೇ ಆಗಲಿ ಸಖತ್ತು ಕನ್ಫ್ಯೂಷನ್ಸ್ ಗಳು ನಡೀತಾ ಇದೆ. ಅಂಡ್ ಈಗ ನಾನು ಬ್ಲಡ್ ಲೈನ್ ನ ನನಗಿಂತ ಹತ್ತಿರದಿಂದ ನೋಡಿರ್ತಕ್ಕಂತಹ ವ್ಯಕ್ತಿನ ಕರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೇ ಉಸೋ ಅವ್ರನ್ನ ಕೋಡಿ ರೋಡ್ಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಜೇ ಉಸೋ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಜೇ ಉಸೋಗೆ ಹೇಳ್ತಾರೆ, ನೀನ್ ಇವಾಗ ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ರೆ ಅಂಡ್ ಈಗ ನೀನು ಚಾಂಪಿಯನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ನೀನು ರಸಲ್ ಮೇನಿಯಾದಲ್ಲಿ ನನ್ನ ಸ್ಟೋರಿನ ಫಿನಿಶ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿದೆ.
ಇವತ್ತು ನೀನು ಫಿನ್ ಬ್ಯಾಲರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದೆಯಾ, ಅಫ್ಕೋರ್ಸ್ ಜಡ್ಜ್ಮೆಂಟ್ ಡೇ ನಿನ್ನ ಹಿಂದೆ ಬಂದೇ ಬರುತ್ತೆ, ಸೊ ನಾನು ಕೂಡ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾರೆ. ಬಟ್ ನಮ್ಮ ಜೇ ಉಸೋ ಅವರಿಗೆ ಕೋಡಿ ರೋಡ್ಸ್ ಅವರ ಹೆಲ್ಪ್ ಬೇಡ, ಯಾಕಂದ್ರೆ ಕೋಡಿ ರೋಡ್ಸ್ ಅವರ ರೀತಿ ಜೇ ಉಸೋ ಹೆಲ್ಪ್ ತಗೊಂಡು ಗೆಲ್ಲುವಂತಹ ವ್ಯಕ್ತಿ ಅಲ್ಲ. ನಮ್ಮ ಜೇ ಉಸೋ ಅವರು ಹೇಳ್ತಾರೆ ನನಗೆ ಯಾವ ರೀತಿಯ ಹೆಲ್ಪ್ ಬೇಡ ಅಂತ ಹೇಳಿ ಹೋಗ್ತಾರೆ. ನಮಗೆ ಜೇ ಉಸೋ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿ ಇತ್ತು ಅಂತಾನೆ ಹೇಳ್ಬೋದು. ಅದ್ಭುತವಾದ ಮೂಮೆಂಟ್ಸ್ಗಳು ಕೂಡ ನಮಗೆ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ತಮ್ಮ ಫ್ಲಾಶ್ ನ ಯೂಸ್ ಮಾಡಿ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೋದು. ನಮ್ಮ ಜೇ ಉಸೋ ಅವರು ಗೆದ್ದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬಂದು ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡ್ತಾ ಇರ್ತಾರೆ. ಹಿಂದೆಯಿಂದ ನಮ್ಮ ಜೆ ಡಿ ಮೆಕ್ಡೊನಾಗ್ ಹಾಗೆ ಡೊಮಿನಿಕ್ ಮಿಸ್ಟೀರಿ ಅವರ ಬಂದು ನಮ್ಮ ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಅದು ಇಷ್ಟ ಇರಲಿಲ್ಲ, ಯಾಕೆ ನೀವು ಅಟ್ಯಾಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಬಟ್ ಆದ್ರೂ ಕೂಡ ನಮ್ಮ ಫಿನ್ ಬ್ಯಾಲರ್ ಹಾಗೆ ಜಡ್ಜ್ಮೆಂಟ್ ಡೇ ಮೆಂಬರ್ಸ್ ಗಳು ಜೇ ಉಸೋ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಟೇಬಲ್ ಮುರ್ಸೋದಕ್ಕೂ ಕೂಡ ರಿಂಗ್ ಇಂದ ಕೆಳಗಡೆ ಹಾಕ್ತಾರೆ. ಬಟ್ ಸಡನ್ ಆಗಿ ನಮ್ಮ ಜೇ ಉಸೋ ಅವರು ರಿಂಗ್ ಇಂದ ಕೆಳಗಡೆ ಇಳಿತಿದ್ದಂತಹ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಸಖತ್ತಾಗಿತ್ತು. ಇದಾದ್ಮೇಲೆ ಅವರು ಕ್ರೌಡ್ ಇಂದ ಎಸ್ಕೇಪ್ ಆಗೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಅವ್ರ ಹಿಂದೆ ನಮ್ಮ ಜೆ ಡಿ ಮೆಕ್ಡೊನಾಗ್ ಅವರು ಕೂಡ ಬರ್ತಾರೆ. ಬಟ್ ಅವ್ರನ್ನ ಮತ್ತೆ ಆ ಕಡೆಗೆ ಹಾಕ್ಬಿಟ್ಟು ಅವರು ಕ್ರೌಡ್ ಇಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಕ್ರೌಡ್ ಇಂದ ಬಿಲ್ಡಿಂಗ್ ಹೊರಗಡೆ ನಮ್ಮ ಜೇ ಉಸೋ ಅವರು ಹೋಗ್ತಾರೆ. ಅಂಡ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸ್ಯಾಮಿ ಝೈನ್ ಅವರು ಮೇಲ್ ನೋಡ್ತಾ ಇರ್ತಾರೆ. ಅಂಡ್ ನಮ್ಮ ಜೇ ಉಸೋ ಅವರು ಯಾಕೆ ಮೇಲ್ ನೋಡ್ತಾ ಇದೆಯಾ ಅಂದಾಗ ನಮ್ಮ ಸ್ಯಾಮಿ ಝೈನ್ ಅವರು ಎಮೋಷನಲ್ ಆಗಿ ಇದು ನನ್ನ ಹೋಮ್ ಗ್ರೌಂಡ್, ಸೊ ನಾನು ಕ್ರೌಡ್ ಮುಖಾಂತರ ಎಂಟ್ರಿನ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಚಾಡ್ ಗೇಬಲ್ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇದು ಇವತ್ತಿನ ಮಂಡೇ ನೈಟ್ ರೋನ ಮೈನ್ ಇವೆಂಟ್ ಮ್ಯಾಚು. ಲಿಟ್ರಲಿ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೋದು. ಸೊ ಸಖತ್ ಇಷ್ಟ ಆಯ್ತು ನನಗಂತೂ ಈ ಒಂದು ಮ್ಯಾಚ್. ನಮ್ಮ ಚಾಡ್ ಗೇಬಲ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗಿತ್ತು. ಇನ್ನೇನು ನಮ್ಮ ಚಾಡ್ ಗೇಬಲ್ ಅವರು ಗೆದ್ರು ಅನ್ನೋ ಒಂದು ರೇಂಜ್ಗೆ ಹೋಗಿದ್ದೆ ಅಂತಾನೆ ಹೇಳ್ಬೋದು. ಗೆಲ್ಸಿದ ಇನ್ನೂ ಕೂಡ ಸಖತ್ತಾಗಿರೋದು, ಸ್ಟೋರಿನ ನೋಡೋದಕ್ಕೆ ಇನ್ನೂ ಕೂಡ ಟ್ವಿಸ್ಟ್ ಇರೋದು. ಬಟ್ ಮಾಂಟ್ರಿಯಲ್ ಕೆನಡಾ ಸ್ಯಾಮಿ ಝೈನ್ ಅವರ ಹೋಮ್ ಗ್ರೌಂಡ್, ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸೋದಕ್ಕೆ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ತಮ್ಮ ಫಿನಿಶರ್ ಹಲ್ವಾ ಕಿಕ್ ನ ಕನೆಕ್ಟ್ ಮಾಡಿ ಚಾಡ್ ಗೇಬಲ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡ್ ಆಗುತ್ತೆ. ಗಾಯ್ಸ್, ಮಂಡೇ ನೈಟ್ ರೋ ಮಾತ್ರ ಸಖತ್ತಾಗಿತ್ತು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಒಂದು ಡೀಸೆಂಟ್ ಮಂಡೇ ನೈಟ್ ರೋನ ಡಬ್ಲ್ಯೂ ಅವರು ಬುಕ್ ಮಾಡಿದ್ದಾರೆ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.